everyone fine. ಕೇಂದ್ರದ ವಿರುದ್ಧ ಸಮರವನ್ನ ಸಾರಬೇಕು ಅಂತ ಈಗ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಅಂತ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ರೂಪುರೇಷೆ ಇರುತ್ತೆ, ಅದಕ್ಕಾಗಿ ಮೀಟಿಂಗ್ ಕೂಡ ಕರೀತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಸಭೆಯನ್ನ ಹೈಕಮಾಂಡ್ ಕರೆದಿರುವಂತದ್ದು. ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳ ಸಿಎಂಗಳ ಜೊತೆ ನಡೆಯುವಂತ ಸಭೆ ಇದು. ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರಿಗೆ ಈಗ ಸಭೆಗೆ ಬನ್ನಿ ಅಂತ ಕೂಡ ಆಹ್ವಾನ ಕೊಡಲಾಗಿದೆ. ಮಂಗಳವಾರ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅಂದ್ರೆ ನಮ್ಮ ರಾಜ್ಯದಿಂದ ಆಹ್ವಾನ ಹೋಗಿರುವಂತದ್ದು. ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಕೇಂದ್ರದ ವಿರುದ್ಧ ಹೋರಾಟವನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ನಿರ್ಣಯವನ್ನ ಕೈಗೊಂಡಿದೆ. ಕೇಂದ್ರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಸಾಧಿಸಬೇಕು, ಅದಕ್ಕೋಸ್ಕರ ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆ ರೀತಿಯಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಸಿಎಂಗಳನ್ನ ಕರೆದು ಈ ಮೂಲಕ ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅದೇ ರೀತಿಯಾಗಿ ಕೇಂದ್ರದ ವಿಪಕ್ಷ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ ಸಭೆಯಲ್ಲಿರ್ತಾರೆ. ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವ್ಯಾವ ವಿಷಯಗಳನ್ನ ಇಟ್ಕೊಂಡು ಸಮರ ಸಾರಬಹುದು, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ್ಯಾವ ವಿಷಯಗಳಲ್ಲಿ ಮಲದಾಯಿ ಧೋರಣೆ ತೋರಿದೆ, ಆ ಪಾಯಿಂಟ್ಸ್ ಇಟ್ಕೊಂಡು, ಜೊತೆಗೆ ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ, ಜಾರ್ಖಂಡ್ ಈ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತದ್ದು. ಆ ರಾಜ್ಯಗಳಲ್ಲೂ ಕೂಡ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಮಲದಾಯಿ ಧೋರಣೆ ಆಗಿದೆ, ಅಥವಾ ಕೇಂದ್ರ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ, ಈ ರಾಜ್ಯಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರದ ವಿರುದ್ಧ ಸಮರ ಸಾರೋದಕ್ಕೆ ಅಂತ ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಸಜ್ಜಾಗಿದ್ದಾರೆ, ಜೊತೆಗೆ ಸದ್ದು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರದ ವಿರುದ್ಧ ಸಮರ ಸಾರೋದಕ್ಕೆ ಅಂತ ಈಗ ಸಜ್ಜಾಗಿರುವಂಥದ್ದು. ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ? ಮಂಗಳವಾರ ಎಐಸಿಸಿ ನಾಯಕರು, ಎಲ್ಲ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಸರ್ಕಾರಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ರೂಪಿಸುವ ಬಗ್ಗೆ ಅಲ್ಲಿ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಜೊತೆಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಭೆಯ ಸಂದರ್ಭದಲ್ಲೇ ರಾಜ್ಯದಲ್ಲಿ ತೆಗೆದುಕೊಂಡಂತಹ ಕೇಂದ್ರ ಸರ್ಕಾರದ 3 ನಿರ್ಣಯಗಳೇನಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಇತ್ತೀಚೆಗಷ್ಟೇ ನಡೆದಂತ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ 3 ನಿರ್ಧಾರಗಳ ವಿರುದ್ಧ ರಾಜ್ಯ ಸರ್ಕಾರ ನಿರ್ಣಯಗಳನ್ನ ಮಂಡಿಸಿತ್ತು, ಅದನ್ನ ಅಂಗೀಕಾರ ಮಾಡಿದೆ. ನೀಟ್ ವಿರುದ್ಧ ನೀಟ್ ಪರೀಕ್ಷಾ ರದ್ದತಿಯನ್ನ ಮಾಡಬೇಕು ರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತೊಂದು ಕಡೆ 2 ವಿಚಾರಗಳಲ್ಲಿ, ರೈತರ ವಿಚಾರಗಳಲ್ಲೂ ಕೂಡ ಸರ್ಕಾರ ನಿರ್ಣಯಗಳನ್ನ ಮಂಡನೆ ಮಾಡಿತ್ತು. ಸೊ ಹಾಗಾಗಿ ಈ ವಿಚಾರ ಬಗ್ಗೆ ಸರ್ಕಾರ ಅಲ್ಲಿ ಎಐಸಿಸಿ ನಾಯಕರ ಗಮನವನ್ನ ಸೆಳೆಯಲಿದ್ದಾರೆ. ನಂತರ ಮೂಡ ಹಾಗೆ ವಾಲ್ಮೀಕಿ ಹಗರಣಗಳ ಬಗ್ಗೆ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಪಡೆಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗಿದೆ. ಯಾಕಂದ್ರೆ ರಾಜ್ಯ ಮಟ್ಟದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಎದುರಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರದ ಪಾತ್ರ ಏನಿದೆ, ಸಚಿವರ ಪಾತ್ರ ಏನಿದೆ, ಶಾಸಕರ ಪಾತ್ರ ಏನಿದೆ ಅನ್ನುವಂತ ವಿವರಣೆಯನ್ನ ಹೈಕಮಾಂಡ್ ಪಡೆಯಲಿದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಎದುರಾಗಿರುವಂತಹ ಮೂಡ ಅಕ್ರಮ ಸೈಟು ಪಡೆದಿದ್ದಾರೆ ಅನ್ನುವಂತಹ ಆರೋಪ ಏನಿದೆ, ಇದರ ಬಗ್ಗೆ ಕೂಡ ದಾಖಲೆಗಳ ಸಮೇತ ಮಾಹಿತಿಯನ್ನ ಹೈಕಮಾಂಡ್ ಕೇಳಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಎಐಸಿಸಿಗೆ ಅವತ್ತು ನೀಡಲಿದ್ದಾರೆ. ಅಂದ್ರೆ ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ, ಇದು ನನ್ನ ಪತ್ನಿಗೆ ಅವರ ಸಹೋದರ ಕುಂಕುಮಕ್ಕೆ ಕೊಟ್ಟಿರುವಂತಹ ಭೂಮಿ, ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ನಾಯಕರು ಇದನ್ನ ದೊಡ್ಡದು ಮಾಡ್ತಾ ಇದ್ದಾರೆ, ನಾನು ಅಹಿಂದ ನಾಯಕ ಅನ್ನುವಂತ ಕಾರಣಕ್ಕೆ, 2ನೇ ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನುವಂತ ಕಾರಣಕ್ಕೆ ನನ್ನ ವಿರುದ್ಧ ಈ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಗಳನ್ನು ಕೂಡ ಹೈಕಮಾಂಡ್ ಮುಂದಿಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸೊ ಹಾಗಾಗಿ ಮಂಗಳವಾರ ನಡೆಯುವಂತ ಸಭೆ ಏನಿದೆ ಹೈಕಮಾಂಡ್ ಸಭೆ,
ಸಾಕಷ್ಟು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಹಾಗೆ ಕೇಂದ್ರ ಸರ್ಕಾರದ ಲೋಪದೋಷಗಳ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳನ್ನ ಕೈಗೊಳ್ಳುವ ಬಗ್ಗೆ ಕೂಡ ರಾಜ್ಯ ನಾಯಕರಿಗೆ ಕೆಲವು ಸಲಹೆ ಮತ್ತೆ ಸೂಚನೆಗಳನ್ನ ಹೈಕಮಾಂಡ್ ನಾಯಕರು ರವಾನಿಸಲಿದ್ದಾರೆ. ನೀತಿ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.